ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ನಾನಿವತ್ತು ಡೇ 7ದು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದರೆ ಆ್ಯಸ್ ಯೂಶ್ವಲ್ ಅದೇ ಕೆಲಸ, ಮನೆ ಕ್ಲೀನಿಂಗ್ ಆಗುತ್ತೆ. ಸೊ ಅದೇ ಥರ ನಾನು ಎಲ್ಲ ಕೆಲಸ ಮುಗಿಸಿ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್. ನಾನು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಎಲ್ಲ ಕೆಲಸ ಬೇಗ ಆಗಿಬಿಡುತ್ತೆ. ಸೊ ಉಪ್ಪಿಟ್ಟು ಮಾಡಿದ್ದೀನಿ. ಉಪ್ಪಿಟ್ಟಿಗೆಲ್ಲನೂ ತರಕಾರಿ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಆನಿಯನ್ನು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಮೆಣಸಿನ್ಕಾಯಿ, ತರಕಾರಿ, ಕ್ಯಾರೆಟು, ಬೀನ್ಸ್ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೆ. ಇವಾಗ ನನಗೆ ಅಳತೆಗೆ ತಕ್ಕನಾದಷ್ಟು ನೀರು ಹಾಕ್ಕೊಂಡು ಅದು ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ತೀನಿ. ಉಪ್ಪಿಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್. ಬಟ್ ನಾನು ಯಾವುದೂ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ, ಟೈಮ್ ಆಯಿತು. ಬೇಗ ಹೋಗೋಣ ಅಂತ ಆಟೋದಲ್ಲಿ ಹೊರಟೆ. ಆದರೆ ನಮ್ಮನೆ ಹತ್ರನೇ ಟ್ರಾಫಿಕ್ ಆಗಿಬಿಟ್ಟಿತ್ತು ಇವತ್ತು. ಒಂದು 10 ನಿಮಿಷ ಅಲ್ಲೇ ಆಗಿದೆ ನಾನು ಹೋಗೋಕ್ಕೆ. ನಾನು ಇವಾಗ ಹೊರಡ್ತಾ ಇದ್ದೀನಿ, ಆಫೀಸಿಗೆ ಬಂದೆ ಫ್ರೆಂಡ್ಸ್. ಬಂದಾದಮೇಲೆ ಮಧ್ಯಾಹ್ನ ಊಟ ಅಲ್ಲಿಗೆ ತೊಗೊಂಡೋಗಿದ್ದೆ. ಊಟ ಮಾಡಿ ಒಂದು ಸ್ವಲ್ಪ ಪಡ್ಡು ಇಟ್ಟಿತ್ತು ಅಂತ ಪಡ್ಡೂ ಹಾಕ್ಕೊಂಡಿದ್ದೆ. ಸೊ ಇದು ನನ್ನ ಫ್ರೆಂಡ್ದು ಪಲಾವು, ನನ್ನದು ಪಡ್ಡು. ಸೊ ಊಟ ಆಗುತ್ತೆ. ಊಟ ಆಗಿದ್ದಾದಮೇಲೆ ಇಬ್ಬರು ಶೇರ್ ಮಾಡ್ಕೊಂಡು ಊಟ ಮಾಡ್ತೀವಿ ಫ್ರೆಂಡ್ಸ್. ಹಿಂಗೆ ಟೈಮ್ ಹೋಯಿತು. ಆಂಬುಲೆನ್ಸ್ ಹತ್ರ ಸೈನ್ ಮಾಡೋದು ಅದು ಇದು ಅಂತ ಸಂಜೆ ಆಯಿತು. ಕಾಫಿ ಹೋದೆ, ಟೀ ಕುಡ್ಕೊಂಡು ಬಂದೆ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಿರ್ಬೋದು, ಟೀ ಕುಡ್ಕೊಂಡು ಬಂದು ಏನೋ ಹಸಿವಾಗ್ತಾಯಿತ್ತು ನನಗೆ. ಅಷ್ಟರಲ್ಲಿ ನಮ್ಮ ಡಾಕ್ಟ್ರು ಕೂಡ ಏನಾದರೂ ನೀವು ಕ್ಯಾಂಟೀನ್ ಕಡೆ ಹೋದರೆ ಏನಾದರೂ ತೊಗೊಂಡು ಬನ್ನಿ ಅಂದರು. ಸೊ ನಾನು ಹೋಗ್ಬೇಕಂತ ಹೋಗೋಕ್ಕಾಗಲಿಲ್ಲ, ಬಟ್ ಡಾಕ್ಟ್ರು ಹೇಳಿದರು. ಹೋದೆ, ಅಲ್ಲಿ ಹನಿ ಕೇಕ್ ಇತ್ತು, ಹನಿ ಕೇಕ್ ತೊಗೊಂಡೆ. 3 ಹನಿ ಕೇಕ್ ತೊಗೊಂಡೆ. ನಾನೊಂದು ತೊಗೊಂಡಿದ್ದೀನಿ ಅದರಲ್ಲಿ. ಮತ್ತು ನಮ್ಮ ಡಾಕ್ಟ್ರು ಅವರಿಗೊಂದು ಮತ್ತು ಇನ್ನೊಬ್ಬರಿದ್ದರು, ಅವರಿಗೊಂದು. ಸೊ ಅದಾದಮೇಲೆ ನನಗೊಂದು ಪನ್ನೀರ್ ಪಪ್ಸ್ ಬೇಕಿತ್ತು, ಯಾಕಂದರೆ ಇಷ್ಟೊಂದು ಸ್ವೀಟ್ ತಿಂದು ನಂಗೆ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನೊಂದು ಪನ್ನೀರ್ ಪಪ್ಸ್ ತೊಗೊಂಡೆ. ಸೊ ಆ್ಯಸ್ ಯೂಶ್ವಲ್ 9 o'clock ಆಯಿತು. ಅದಾದಮೇಲೆ ಪೂರ್ವಿ ಬಂದಿದ್ದೆ ಇವತ್ತು ನನ್ನ ಕರ್ಕೊಂಡು ಬರೋಕ್ಕೆ ಆಫೀಸ್ ಹತ್ರ. ಬಂದ್ವಿ. ಮತ್ತು ವೆದರ್ ಕೂಡ ಚೆನ್ನಾಗಿತ್ತು, ತುಂಬ ಗಾಳಿ ಅನ್ನಿಸ್ತಾ ಇತ್ತು. ಸೊ ಅವನು ಕೂಡ ಚಳಿ ಆಗ್ತಿದೆ, ಬೆಡ್ಶೀಟ್ ಇದು ವೇಲ್ ಕೊಡುವುದು, ಸೊಟ್ಟಿದ್ರೆ ಕೊಡು ಅಂತಿದ್ದ. ಮತ್ತು ಪಾನಿಪುರಿ ತಿನ್ನಬೇಕಮ್ಮ ಅಂದ. ಸರಿ ಅಂತ ಪಾನಿಪುರಿ ತಿನ್ನೋಕ್ಕೆ ಅಂತ ಹೋದ್ವಿ. ಪಾನಿಪುರಿ ತಿನ್ಕೊಂಡು ಅವನೊಂದು ಮಸಾಲೆ ಪುರಿ ತೊಗೊಂಡ, ನಾನೊಂದು ಪಾನಿಪುರಿ ತೊಗೊಂಡೆ. ತಿಂದ್ವಿ. ತಿಂದಾದಮೇಲೆ ಮನೆಗೆ ಇನ್ನೇನು ಹೊರಡಬೇಕು. ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾಲಿಯಾಗಿತ್ತು. ಅಲ್ಲೇ ಪಕ್ಕದಲ್ಲಿರೋ ಅಂಗಡೀಲಿ ಈರುಳ್ಳಿ ಬೆಳ್ಳುಳ್ಳಿ ತೊಗೊಳ್ಳೋಣ ಅಂತ ಹೋದ್ವಿ. ಈರುಳ್ಳಿ ಬಂದುಬಿಟ್ಟು 4 kg 100 ರೂಪಾಯಿ ಆಗಿದೆ. ಫಸ್ಟೆಲ್ಲ 5 kg 100 ರೂಪಾಯಿ ಇತ್ತು, ಒಂದು 4.25 kg ಇತ್ತು, ಅದು ಅದೇ ಕ್ಲೋಸ್ ಆಗಿತ್ತು. ಸೊ ಇವ್ರ ಹತ್ರ ಈರುಳ್ಳಿ ಚೆನ್ನಾಗಿತ್ತು, ನಾನು ಸಲ ಇವ್ರ ಹತ್ರನೇ ತೊಗೊಳ್ತೀನಿ. ಸೊ 4 kg ಈರುಳ್ಳಿ, ಒಂದು ಅರ್ಧ kg ಬೆಳ್ಳುಳ್ಳಿ ತೊಗೊಂಡೆ. ಬೆಳ್ಳುಳ್ಳಿನೂ ಅಷ್ಟೇ ಎಷ್ಟೊಂದು ರೇಟ್ ಆಗಿದೆ. ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬಂದಾದಮೇಲೆ ಸ್ವಲ್ಪ ರೆಡ್ ರೈಸ್ ಕೂಗಿಸಿದ್ದೆ, ಮೂಲಂಗಿ ಸಾಂಬಾರಿತ್ತು. ಸೊ ಅದನ್ನೇ ಸ್ವಲ್ಪ ಊಟ ಮಾಡಿ ಮಲ್ಕೊಂಡೆ ಫ್ರೆಂಡ್ಸ್. ಇವತ್ತಿಂದು ಇಷ್ಟ ಆಗಿತ್ತು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.